ಈ ಸಿಂಗಾರಮ್ಮ ವಿಡಿಯೋ ಮಾಡಿ ಸತ್ಯ ಒಪ್ಕೋತಾವಳಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಅದ್ಯಾವ್ರೇ ನಮ್ಮ ಪರವಾಗಿ ನಿಂತು ಇದನ್ನೆಲ್ಲ ಮಾಡಿಸ್ತವನೆ ಅನ್ಸ್ತೈತೆ. ಒಳ್ಳೆಯವ್ರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಈ ವಿಡಿಯೋಯಿಂದ ಗೊತ್ತಾಗ್ತಿದೆ. ನಾವೆಲ್ಲ ಆ ಸಿಂಗಾರಮ್ಮನ ಹಿಡಿಯೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ವಿ. ಆದರೆ ಈಗ ನೋಡಿದ್ರೆ ಆ ಸಿಂಗಾರಮ್ಮ ಹಿಡಿಯೋದಾಗ ನಾನೇ ಇದೆಲ್ಲ ಮಾಡಿರೋದಂತ ಪೊಲೀಸರಿಗೆ ಸಾಕ್ಷಿ ಕೊಟ್ಟವಳೆ. ಇನ್ಮೇಲೆ ನಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಅಮ್ಮ. ಅದೆಲ್ಲ ಸರಿ ಕಣಪ್ಪ, ಆದ್ರೆ ಇದನ್ನೆಲ್ಲ ಸಿಂಗಾರಮ್ಮನೇ ಮಾಡೋವಳ. ಅವ್ವ, ರವಿ ಸರು ಆ ರಿಪೋರ್ಟರ್ಗೆ ಏನೋ ಸನ್ನೆ ಮಾಡಿದ್ರು. ಅದಾದ್ಮೇಲೆನೆ ಈ ವಿಡಿಯೋ ಲೀಕ್ ಆಗಿದ್ದು. ಸಾಹೇಬ್ರೆ, ನನಗೆ ಇದಕ್ಕೇನು ಸಂಬಂಧ ಇಲ್ಲ ಪುಟ್ಟಕ್ಕೆ. ನಾನು ನಿನ್ನ ಜೊತೆ ಇಲ್ಲೇ ಕೂತಿದ್ದೀನಿ, ನನಗೇನು ಗೊತ್ತಿಲ್ಲ. ಮತ್ತಿದೆಲ್ಲ ಹೆಂಗ್ ಸಾಧ್ಯ? ಹೌದು ಸಾಹೇಬ್ರೆ, ಕಷ್ಟದಲ್ಲಿ ಇರುವಾಗಲೇ ಅಲ್ವೇ ಅದ್ಯಾವ್ರ ನೆನಪಾಗೋದು. ಇವಾಗ ಅಂಥದ್ದೇನಾಯ್ತು? ಇತ್ತೀಚೆಗೆ ಟಿವಿನಾಗೆ ನನ್ನ ಸೊಸೆ ಬಗ್ಗೆ ಯೋನ್ಯೋನೋ ಇಸಿಯ ಬರ್ತೈತೆ. ಹೌದೌದು, ನಾನು ನೋಡಿದೆ. ಆ ಹುಡುಗಿ ಎಂಥ ಒಳ್ಳೆ ಅಧಿಕಾರಿ, ಅವಳ ಮೇಲೆ ಇಂಥ ಆರೋಪ ಬರಬಾರ್ದಾಗಿತ್ತು. ಇದಕ್ಕೆಲ್ಲ ಕಾರಣ ಸಿಂಗಾರ ಸಾಹೇಬ್ರೆ. ಅವಳಿಂದಾಗೆ ನಮ್ಮ ಮಾನ ಎಲ್ಲ ಬೀದಿಗೆ ಬಂದೈತೆ. ಇವಾಗ ನನ್ನಿಂದ ಏನಾಗಬೇಕು ಬಂಗಾರಮ್ಮ? ಪುಟ್ಟಕ್ಕ ಮಗಳು ಹೆಸರು ಕಳಂಕ ಬಂದಿರೋದಕ್ಕೆ ಬೆಂಗಳೂರಿಗೆ ಪಾದಯಾತ್ರೆ ಬಂದು ಅಲ್ಲಿಯೋ ನನ್ನ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸೀಮೆಣ್ಣೆ ಸುರ್ಕೊಂಡು ಸಾಯ್ತೀನಿ ಅಂತ ಹೇಳೋಳೆ. ಈಗ ಅವಳನ್ನ ನೀವೇ ಕಾಪಾಡಬೇಕು ಸಾಹೇಬ್ರೆ. ಇಂಥ ಸಂದರ್ಭದಾಗೆ ನೀವು ನಮ್ಮ ಜೊತೆಯಾಗಿ ನಿಂತ್ರೆ ನಮ್ಮೆಲ್ರಿಗೂ ಒಂದು ದೊಡ್ಡ ಬೆಂಬಲ ಸಿಗ್ತೈತೆ. ಸೋತು ಸುಣ್ಣ ಆಗಿರೋ ನಮ್ಮೆಲ್ರಿಗೂ ಮತ್ತೆ ಬದುಕೋ ಭರವಸೆ ಮೂಡ್ತೈತೆ ಸಾಹೇಬ್ರೆ. ಚಿಂತೆ ಮಾಡಬೇಡ, ನಾನು ನಿಮ್ಗಳ ಜೊತೆ ಇದ್ದೇ ಇರ್ತೀನಿ. ಸ್ಯಾನೆ ನೊಂದ್ಬಿಟ್ಟಿದ್ದೀನಿ ಸಾಹೇಬ್ರೆ. ಈಗ ನೀವೇ ಯೋನನ ದಾರಿ ತೋರಿಸ್ಬೇಕು. ಆ ಸಿಂಗಾರಮ್ಮ ನೋಡಕ್ಕೆ ನಿನ್ ತರನೇ ಇದ್ದಾಳೆ ತಾನೆ? ಹೌದು ಸಾಹೇಬ್ರೆ. ಮತ್ತೆ ಪರಿಹಾರ ಅಲ್ಲೇ ಇದೆಯಲ್ಲ. ಅರ್ಥ ಆಗ್ಲಿಲ್ವಲ್ಲ ಸಾಹೇಬ್ರೆ. ಬಂಗಾರಮ್ಮ ಆಗಿರೋ ನೀನು ನ್ಯಾಯಕ್ಕೋಸ್ಕರ ಸಿಂಗಾರಮ್ಮ ಆಗ್ಬೇಕು. ನಾನು ಹೇಳ್ದಾಗೆ ವಿಡಿಯೋದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡು. ಆಯ್ತು ಸಾಹೇಬ್ರೆ, ನಿಮ್ಮ ಉಪಾಯ ಬೋಸ್ ಅಂದಾಗೈತೆ. ಆದ್ರೆ ಅದಕ್ಕೂ ಮೊದಲು ನಾವು ಪುಟ್ಟಕ್ಕ ಸಾಯೋದನ್ನ ತಡಿಬೇಕು ಸಾಹೇಬ್ರೆ. ಅದ್ರ ಚಿಂತೆ ನಿನಗೆ ಬೇಡ. ನಾನು ಈಗಲೇ ಪ್ರೊಟೆಸ್ಟ್ ನಡೀತಿರೋ ಜಾಗಕ್ಕೆ ಹೋಗಿ ಪುಟ್ಟಕ್ಕನ್ನ ತಡಿತೀನಿ. ಆಯ್ತು ಸಾಹೇಬ್ರೆ, ನಿಮ್ಮಿಂದ ಸ್ಯಾನೆ ಉಪಕಾರ ಆಯ್ತು. ಬಂಗಾರಮ್ಮ, ಒಳ್ಳೆಯವ್ರಿಗೆ ಒಳ್ಳೆಯವ್ರ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ವೀರಭದ್ರ ಇವನ್ಯಾಕೆ ಫೋನ್ ಮಾಡ್ತಿದ್ದಾನೆ? ಅಯ್ಯೋ ಬಾರಮ್ಮ. ಇರು ಕಲಿ. ಹಾ ಹೇಳು ವೀರಭದ್ರ. ಹಲೋ ಸಿಂಗಾರಮ್ಮ, ನಂಬಿದ್ದಕ್ಕೆ ನಮ್ಮನ್ನ ನಂಬಿಸಿ ಕತ್ಕೊಯ್ದು ಬಿಟ್ಟಲ್ಲ ನೀನು. ನಿನಗೆ ಸಹಾಯ ಮಾಡಿದ್ದಕ್ಕೆ ನಮ್ಮನ್ನೇ ಸಾಯಿಸಕ್ಕೆ ನೋಡ್ತಾ ಇದೀಯಾ? ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತಂಗೆ ನೀನು ಸವಾಸ ಮಾಡಿ ನಾವು ಕೆಟ್ಟದ್ವಲ್ಲ ಸಿಂಗಾರಮ್ಮ. ಅಯ್ಯೋ ದೇವ್ರೆ, ಯಾಕೆ ಒಬ್ರೊಬ್ರು ಹಿಂಗ್ ಮಾತಾಡ್ತಿದ್ದೀರಾ? ನೀನು ಮಾಡಿರೋ ಕೆಲಸಕ್ಕೆ ಮಾತಾಡ್ದಿರಾ ಇನ್ನು ಮುತ್ಕೊಡಕ್ಕಾಗುತ್ತಾ? ಏಯ್ ವೀರಭದ್ರ, ನೋಡು ಒಂದ್ ಸ್ವಲ್ಪ ನನ್ನ ಮಾತು ಕೇಳು. ಏ ಸಿಂಗಾರಮ್ಮ, ನಿನ್ ಜೊತೆ ನಾವೆಲ್ಲ ಶಾಮೀಲಾಗಿದ್ದೀವಿ ಅಂತ ಅದೇ ಹೇಳಿಕೆ ಕೊಟ್ಟೆ ನೀನು?
ಓ ಅದೆಲ್ಲ ಮಾತಾಡಿರೋದು ನಾನಲ್ಲ. ಮಾತಾಡ್ಬೇಡ. ಮದ್ದು ಹೇಳಿಕೆ ಸುಳ್ಳು ಅಂತ ಹೇಳು, ಇಲ್ಲಾಂದ್ರೆ ಇದು ಪರಿಣಾಮ ಏನಾಗುತ್ತೆ ಗೊತ್ತಾ? ಅಯ್ಯೋ ಒಂದ್ ನಿಮಿಷ ನನ್ನ ಮಾತು ಕೇಳಿ ನೀವೆಲ್ಲ. ಹೇಳಕ್ಕೂ ಏನೇ ಉಳ್ದೈತೆ ಇದ್ರಲ್ಲಿ ನಮ್ಮ ಹೆಸರು ಯಾರ್ದು ಬರಬಾರ್ದು. ಮರ್ಯಾದೆಯಿಂದ ಇದನ್ನೆಲ್ಲ ಸರಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಾತೆ ಕೇಳಿಸ್ಕೊಳಕ್ ರೆಡಿ ಇಲ್ಲ ಅಂದ್ಮೇಲೆ ಏನಾದ್ರೂ ಮಾಡ್ಕೊಂಡು ಸಾಯ್ದು ಇಡಿ ಫೋನ್. ನೋಡ್ದೇನ್ರಪ್ಪ, ನೀವು ಸಿಂಗಾರಮ್ಮನ ನಂಬ್ಕೊಂಡ್ರೆ ನಿಮ್ಗುಳಿಯೋ ಚಂಬೆಯ. ಈಗ ನಿಮ್ಗಿರೋದು ಒಂದೇ ದಾರಿ, ನೀವು ಮಾಡಿರೋ ತೆಪ್ಪನೆಲ್ಲ ಒಪ್ಕೊಂಡು ಸರೆಂಡರ್ ಆಗೋದು. ಇಲ್ಲ ಇಲ್ಲ, ನಾನು ಸರೆಂಡರ್ ಆಗಲ್ಲ. ಉಪ್ಪು ತಿಂದ ಮೇಕೆ ನೀರು ಕುಡಿಲೇಬೇಕು. ನೀವು ಮಾಡಿರೋ ತೆಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಈ ನನ್ನ ಮಕ್ಕಳು ಇಷ್ಟೊಂದೆಲ್ಲ ಎಗರಾಡ್ತಿರೋದು ನೋಡಿದ್ರೆ ಇವರೇ ನಮ್ಮನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡೋ ಥರ ಇದೆ. ಅಮ್ಮ ಟೈಮ್ ಇಲ್ಲಮ್ಮ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ ಬಾಮ್ಮ. ಅಯ್ಯೋ ಇರು ಕಲಿ. ಈ ಟೈಮಲ್ಲಿ ನಮ್ಗೆ ಯಾರಾದರೂ ಹೆಲ್ಪ್ ಮಾಡಬೇಕು ಅಂದ್ರೆ ಯಾರು? ರಾಜಿ, ಅವಳೇ ಸರಿ. ಇರೋ ನಿಮಿಷ.